ಇದು ಎಂಟ್ರೆನ್ಸು. ವ್ಯೂ ಮಾತ್ರ ಮಸ್ತಾಗಿದೆ, ಮೋಡ ಎಲ್ಲ ಫುಲ್ ಕಪ್ಪು. ಶೋ ಎಲ್ಲಿದೆ ಅಂತ ಗೊತ್ತಿಲ್ಲ, ಕೊಂಡೋಗಂಗಿದ್ರೆ ಹೆಂಗಿರ್ತಾರೆ. ಜರ್ಮನ್ ಸಿಲ್ವರ್ ಲಕ್ಷ್ಮಿ ಎಷ್ಟು ಕ್ಯೂಟ್ ಆಗಿ ಪಿಕಾಕ್ ಇದ್ದೀವಿ. ಚಿಕ್ಕಪೇಟೆಗೆ ಹೋಗೋದು ಯಾವಾಗ ಹೋಗೋದು ಅಂತ ಹೋಗಿ ನಿಂತಿದ್ದೀವಿ. ಗೊಮ್ಮಟೇಶ್ವರ ಇದೆ ಅಲ್ವಾ, ನೋಡ್ಕೊಂಡು ಬಂದ್ವಿ. ಬಟ್ ಹೊರಗಡೆ ಬಂದಿದೆ ಅಂದರೆ ವೆದರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಫ್ರೈಡೇ 7th, ಇವತ್ತು 7th ಆಗಸ್ಟ್. ಇವತ್ತು ಮಾರ್ನಿಂಗು ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ರೆಡಿ ಆಗಿದ್ದೆ, ಇನ್ನೂ ರೆಡಿ ಆಗಿಲ್ಲ. ನಾನು ರೆಡಿ ಆಗಿಬಿಟ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತು ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಬರ್ತಿದ್ದಾರೆ. ಸೊ ಅವ್ರು ಅಲ್ಲಿಗೆ ಬರ್ತಾರೆ ಡೈರೆಕ್ಟಾಗಿ. ಬಸ್ಗೆ ಹೋಗಬೇಕು, ನಾನು ಕೂಡ ಈಗ ಹೋಗ್ಬೇಕು ಇಲ್ಲಿಂದ. ಹಾಗೆ ಲಾಲ್ಬಾಗ್ ಮುಗಿಸ್ಕೊಂಡು ಸ್ವಲ್ಪ ಇವಾಗ ಅಲ್ಲಿ ಫ್ಲವರ್ ಶೋ ಎಲ್ಲ ಮಾಡಿದಾರಲ್ವ ಆಗಸ್ಟ್ 15th. ಸೊ ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿದೆ, ನೋಡೋಣ ಏನಾಗುತ್ತೆ. ಇವತ್ತು ಫುಲ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬ್ಲಾಗ್ನ ಯಾರೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ಬ್ಲಾಗ್ನ ನೋಡಿ. ಈ ಬ್ಲಾಗ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಯಾರೂ ಸ್ಕಿಪ್ ಮಾಡದೆ ಬ್ಲಾಗ್ನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಇವಾಗ ರೆಡಿಯಾಗಿ ಹೋಗಬೇಕು. ಟೈಮ್ ಆಗಿಬಿಟ್ಟಿದೆ, ಟೈಮ್ ಇಲ್ಲ. ನನ್ನ ಫ್ರೆಂಡ್ ಆಲ್ರೆಡಿ ಬರ್ತಾ ಇದ್ದಾರೆ, ನಾನೇನೋ ಮನೆಯಲ್ಲೇ ಇದ್ದೀನಿ. ಹೋಗ್ತಾ ಇದ್ದೀನಿ ಈಗ. ಟೈಮ್ ಆಗಿಬಿಟ್ಟಿದೆ, ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ, ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಮನೆ ಬಿಟ್ಟೆ, ಪೂಜೆ ಎಲ್ಲ ಆಯಿತು, ಇನ್ನೂ ತಿಂಡಿ ಆಗಿಲ್ಲ. ಅಲ್ಲಿ ಹೋಗಿ ಮನೂ ತಿಂದಿಲ್ವಂತೆ. ಸೊ ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಬಂದಿದ್ದಾರೆ, ರ್ಯಾಪಿಡೋದವ್ರು ವೆಯ್ಟ್ ಮಾಡ್ತಿದ್ದಾರೆ. ಇನ್ನೇನು ಹೊರಡ್ತಾ ಇದ್ದೀನಿ. ಸೊ ಬೇಗ ಲೊಕೇಶನ್ ರೀಚ್ ಆದರೆ ಸಾಕು ಅಂತ ಕೇಳ್ಕೊತೀನಿ. ಭಯ ಆಗ್ತಿತ್ತು, ಏನಾಗುತ್ತೋ ಲೇಟ್ ಆಗಿಬಿಡುತ್ತಾ ಅಂತ ವೆಯ್ಟ್ ಮಾಡ್ಸೋಕ್ಕೆ ಬೇಜಾರಲ್ವ, ಹಾಗೆ. ಸೊ ಅವ್ರು ಎಲ್ಲಿದ್ದಾರೆ ರ್ಯಾಪಿಡೋದವ್ರು, ಅವ್ರು ನೋಡ್ಕೋದೆ ಇವಾಗ ಒಂದು ದೊಡ್ಡ ಟೆನ್ಷನ್ನು. ಲೊಕೇಶನಲ್ಲಿ ಇದ್ದೀನಿ ಅಂದರು. ಮಳೆ ಬರೋ ಹಾಗಿದೆ, ಫುಲ್ ಮೋಡ ಕಪ್ಪಾಗಿದೆ. ಮಳೆ ಬಂದರೆ ಅಷ್ಟೇ ಕತೆ. ನಾನು ಬೇರೆ ಫುಲ್ ಶಾಪ್ ಮಾಡಬೇಕು ಅಂತ ಇದ್ದೀನಿ. ಹೇಗೆ ಎತ್ಕೊಂಡು ಓಡಾಡೋದು? ಚಿಕ್ಕಪೇಟೆಯಲ್ಲಿ ಅಂತೂ ಮಳೆ ಬಂದುಬಿಟ್ರೆ ಓಡಾಡೋಕ್ಕೆ ಆಗಲ್ಲ. ನಿಮಗೂ ಗೊತ್ತಿರುತ್ತೆ ಯಾರಾದರೂ ಶಾಪ್ ಮಾಡಿದರೆ. ಸೊ ಬನ್ನಿ ಹೋಗೋಣ. ಬಂದಿದ್ದೀನಿ ನಾನು ಲಾಲ್ಬಾಗ್ ಹತ್ರ, ರ್ಯಾಪಿಡೋನಲ್ಲಿ ಬಂದಿದ್ದು. ಈ ಬೆಂಗಳೂರು ಟ್ರಾಫಿಕಲ್ಲಂತೂ ನಿಜ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಕೂಡ ಮನು ಆನ್ ದಿ ವೇ ಇದ್ದಾಳೆ. ಇನ್ನೊಂದು 2 minutesಲ್ಲಿ ಅವಳು ಕೂಡ ಬಂದುಬಿಡ್ತಾರೆ. ಸೊ ಇನ್ನು ಬಂದಮೇಲೆ ಒಳಗೆ ಹೋಗೋದು. ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಬಂದಿರೋದು ನೋಡಿ. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ಲಾಲ್ಬಾಗ್ ನೋಡಿಲ್ಲ ನಾನು. ಹೇಗೆ ಅನಿಸುತ್ತಲ್ಲ, ಯಾರು ಭಯಕ್ಕೆ ಹೋಗ್ಬೇಡಿ ಹಾಗಂತ. ಆ ಕಡೆ ಇಳ್ದಿದ್ದಾ? ಬರೋ. ಇದು ಎಂಟ್ರೆನ್ಸು, ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ ಕೂಡ ಅಲ್ಲಿದ್ದಾರೆ. ಲಾಲ್ಬಾಗ್ ಕೆರೆ ಇದು. ವ್ಯೂ ಮಾತ್ರ ಮಸ್ತಾಗಿದೆ, ಮೋಡ ಎಲ್ಲ ಫುಲ್ ಕಪ್ಪಾಗಿದೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ನಾವು ಫ್ಲವರ್ ಶೋ ನೋಡಿಲ್ಲ, ಹೋಗ್ತಾ ಇದ್ದೀವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲಿ ಈ ಲಾಲ್ಬಾಗ್ ಕೆರೆ ಸಿಗುತ್ತೆ. ಇದನ್ನು ಕೂಡ ಎಂಜಾಯ್ ಮಾಡ್ಕೊಂಡೋಗಿ ಹಿಂಗೆ ಹೋಗ್ಬೋದು ವಾಕ್ ಮಾಡಿಕೊಂಡು. ಗೈಸ್ ಒಳಗಡೆ ಟಿಕೆಟ್ ಇರುತ್ತೆ. ಅಡಲ್ಟ್ಸ್ಗೆ 80 rupees ಪರ್ ಪರ್ಸನ್, ಕಿಡ್ಸ್ಗೆ 30 rupees. ಸೊ ಗೈಸ್ ನೋಡಿ, ಈ ಥರ ವೆಹಿಕಲ್ ಇರುತ್ತೆ. ನಿಮಗೆ ಬೇಕಿದ್ದರೆ ಯಾರಾದರೂ ಮನೇಲಿ ಅಪ್ಪ ಅಮ್ಮ ವಯಸ್ಸಾಗಿರೋರು ಅಜ್ಜಿ ತಾತ ಇದ್ದರೆ ಅವ್ರನ್ನ ಕರ್ಕೊಂಡು ಬನ್ನಿ. ಅವರು ಕೂಡ ನೋಡಿದಾಗುತ್ತೆ, ಚೆನ್ನಾಗಿರುತ್ತೆ. ಸೊ ವೆಹಿಕಲ್ ಇರುತ್ತೆ, ಅದರಲ್ಲೇ ಕರ್ಕೊಂಡು ಹೋಗಿ ತೋರಿಸ್ಬೋದು. ಅವ್ರಿಗೂ ಕೂಡ ಮನೇಲಿ ಇದು ಬೋರಿಂಗ್ ಆಗ್ತಾ ಇರುತ್ತಲ್ಲ. ಸೊ ಇಲ್ಲಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. 500 ಅಷ್ಟೇ ಅಂತೆ. ಯಾರಾದರೂ ಮಾಡಿಸ್ಕೊಳ್ಳೋರಿದ್ರೆ ಬಂದು ಮಾಡಿಸ್ಕೊಳ್ಳಿ.
ಎಂಟ್ರೆನ್ಸ್ ಅಂತ ಆವಾಗಲೇ ಹೇಳಿದ್ದೆ. ಸೊ ನಮಗೆ ಫ್ಲವರ್ ಶೋ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಳಿ ಜಿರಳೆ ಥರ ಕಾಣಿಸ್ತಾ ಇದೆಯಾ ನೀನು? ಸೊ ಹೆಂಗೆ ದಾರಿ ಸಿಗುತ್ತೆ ಹಾಗೆ ಹೆಂಗೆ ದಾರಿ ಸಿಗುತ್ತೆ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ತೊದಲ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಏನೋ ಅನ್ಕೊಂಬೇಡಿ. ಸೊ ನಾವಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ ಹೆಂಗಿರುತ್ತೆ ಅಂತ. ನಿಜ, ಅದು ಬೇರೆ ಇಷ್ಟು ವರ್ಷದಲ್ಲಿ ನಾವು ಫಸ್ಟ್ ಟೈಮ್ ಬಂದಿರೋದು. ನಿಜ ನೋಡೇ ಇಲ್ಲ, ಒರಿಜಿನಲ್ ಬಗ್ಗೆ ನೋಡಿಲ್ಲ ಹೇಳ್ಬೇಕಂದ್ರೆ, ಇದೇ ಫಸ್ಟ್ ಟೈಮ್ ಅಲ್ಲಿಂದ. ನಾನು ಕೂಡ ಮೊನ್ನೂ ನೋಡಿಲ್ವಂತೆ. ಚೆನ್ನಾಗಿದೆ ಇಬ್ರಿಗೂ. ನೋಡೋಣ. ಇಲ್ಲಿಂದ ಕ್ರೌಡ್ ಸ್ಟಾರ್ಟ್ ಆಗಿದೆ, ಮುಂದೆ ನೋಡಿಸ್ತೀನಿ. ಹೌದು ಗೈಸ್, ನೋಡಿ ಇಲ್ಲಿಂದ ಕ್ರೌಡ್ ತುಂಬ ಸ್ಟಾರ್ಟ್ ಆಗಿದೆ. ಮೇ ಬಿ ಫ್ಲವರ್ ಶೋನಲ್ಲಿ ಸಖತ್ತಾಗಿದೆ ಮಾತ್ರ. ಇಲ್ಲೇ ಒಂದು ಮನೆ ಮಾಡ್ಕೊಳ್ಳೋ ಹಂಗಿದ್ದಿದ್ರೆ ಹೆಂಗಿರ್ತಾಯ್ತಲ್ಲ. ಸೊ ಗೈಸ್, ನಿಜ ತುಂಬಾ ಇಷ್ಟ ಆಗ್ತಿದೆ ನನಗೆ. ಯಾವ ಹುಡ್ಗಿರ್ಗೆ ತಾನೇ ಇಷ್ಟ ಆಗಲ್ಲ ಈ ಥರ ಕಲರ್ ಇಷ್ಟು ಚೆನ್ನಾಗಿದೆ ಫ್ಲವರ್ಸು. ಪಾಪ ಇಲ್ಲಿ ನೋಡಿ ಕ್ಲೀನಿಂಗ್ ಮೇಂಟೈನ್ ಮಾಡೋರು ಮಾಡ್ತಾ ಇದ್ದಾರೆ ಎಲ್ಲ. ನಾವು ಆ್ಯಕ್ಚುಲಿ ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಚೆಂಡು ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ತೊಗೊಂಡೋಗಂಗಿದ್ದಿದ್ರೆ ಹೆಂಗಿರ್ತಾಯಿತ್ತು. ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನಷ್ಟು ನೋಡಿ ಈ ಥರ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಯಾರಿಗಾದ್ರೂ ಟಯರ್ಡ್ ಆದರೆ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇರಿ ಆರಾಮಾಗಿ. ವೀಕೆಂಡ್ ತುಂಬ ಕ್ರೌಡ್ ಇರುತ್ತೆ. ನಾವು ಎಲ್ಲೇ ಪ್ಲ್ಯಾನ್ ಮಾಡಿದ್ರು ಕೂಡ ವೀಕ್ ಡೇಸೇ ಪ್ಲ್ಯಾನ್ ಮಾಡಬೇಕು. ಸೊ ಇನ್ನೊಂದು ಏನಂದರೆ, ಒಳಗಡೆ ನಿಮಗೆ ಪ್ಲಾಸ್ಟಿಕ್ ಐಟಮ್ಸು ಏನೂ ಅಲೌಡ್ ಮಾಡಲ್ಲ. ಹೊರಗಡೆನೇ ಚೆನ್ನಾಗಿ ತಿನ್ಕೊಂಬಂದ್ಬಿಡಿ. ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಒಳಗಡೆ ತಿನ್ನಿಸ್ಬೋದು. ಅಂದರೆ ಏನಿಲ್ಲ, ಜ್ಯೂಸ್ ಅಂಥದ್ದು ಏನಾದರೂ ಸಿಗುತ್ತೆ ಅಷ್ಟೇ. ಜ್ಯೂಸು ಆ ಥರದ್ದು ಅಷ್ಟೇ ಸಿಗುತ್ತೆ. ಮತ್ತು ಪ್ಲಾಸ್ಟಿಕ್ ಐಟಮ್ಸು ತಿನ್ನೋದು ಬ್ಯಾಗ್ ಕೂಡ ಚೆಕ್ ಮಾಡಿನೇ ಕಳಿಸೋದು. ಅವರು ಡಬಲ್ ಚೆಕ್ ಮಾಡ್ತಾರೆ. ಹೌದು, ಡಬಲ್ ಚೆಕ್ ಮಾಡ್ತಾರೆ. ಸೊ ಹೌದು, ಅವ್ರು ಮಾಡಿರೋದು ಕೂಡ ಬೆಸ್ಟೇನೆ, ನೀಟಾಗಿ ಕ್ಲೀನ್ ಮೇಂಟೈನ್ ಮಾಡಲ್ಲ ನಮ್ಮ ಜನ, ಮೊದಲೇ ಹೇಳಬೇಕಾ. ಇದು ನೋಡಿ ನರ್ಸರಿ, ಫ್ಲವರ್ ಶೋನಲ್ಲಿ ನರ್ಸರಿ ಮಾಡ್ಕೊಂಡಿದ್ದಾರೆ. ಬೈ ಮಾಡೋ ಹಾಗಿದ್ರು ಕೂಡ ಬೈ ಮಾಡ್ಬೋದು. ಕಾಮನ್ ಆಗಿ ನಮಗೆ ಹೊರಗಡೆ ನಾವಿರೋ ಕಡೆ ಎಲ್ಲ ಅಷ್ಟು ಚೆನ್ನಾಗಿ ಸಿಗಲ್ಲ. ನಮ್ಗೆ ಏನೇನು ಬೇಕು ಅದೆಲ್ಲ. ಮೇ ಬಿ ಇಲ್ಲಿ ಡಿಫ್ರೆಂಟ್ ಐಟಮ್ಸ್ ನಿಮಗೆ ಸಿಗ್ಬೋದು. ತೊಗೊಳ್ಳೋ ಹಾಗಿದ್ರೆ ತೊಗೊಳ್ಳಿ. ಸೈಲೆಂಟ್ ಆಗಿದೆ, ಪರವಾಗಿಲ್ಲ. ನಾನಂತೂ ಫುಲ್ ಜನ ಕ್ರೌಡ್ ಇರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಓಕೆ, ಏನಿಲ್ಲ, ಫ್ರೂಟ್ ಜ್ಯೂಸೇ, ಗ್ರೇಪು ಅದು ಇದು ಏನೇನೋ ಫ್ರೂಟ್ ಜ್ಯೂಸಸ್ ಇದೆ. ಸೊ ಅದನ್ನು ತೊಗೊಂಡು ಕುಡಿತಾ ಇದ್ದಾರೆ. ನಾವು ಟಿಫನ್ ಮಾಡಿರಲಿಲ್ಲ, ಹೊರಗಡೆನೇ ಫ್ರೂಟ್ ಕಟ್ ಇಟ್ಟಿದ್ರು ಎಂಟ್ರೆನ್ಸಲ್ಲಿ, ಅದನ್ನೇ ತಿನ್ಕೊಂಡು ಬಂದ್ವಿ. ಟಿಫನ್ ಮಾಡೋಣ ಅಂತ ಹೋದರೆ ನಮಗೆ ಎಲ್ಲೂ ಏನೂ ಸಿಗಲೇ ಇಲ್ಲ. ಸರಿ ಇನ್ನೇನು ಮಾಡೋದು ಅಂತೇಳಿ ರಿಟರ್ನ್ ವಾಪಸ್ ಬಂದು ಫ್ರೂಟ್ ಕಟ್ ತಿನ್ಕೊಂಡು ಒಳಗಡೆ ಬಂದಿದ್ವಿ. ಇಲ್ಲಿ ಲಾಲ್ಬಾಗ್ ಫುಡ್ ಕೋರ್ಟ್ ಕೂಡ ಇದೆ ಅಂತ ನೋಡಿ. ರೆಸ್ಟ್ ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಡೋಂಟ್ ವರಿ, ಹೆಣ್ಮಕ್ಳಿಗೆ ಮೇನ್ ಇಂಪಾರ್ಟೆಂಟ್ ಇದು, ನೀಟ್ ಆ್ಯಂಡ್ ಕ್ಲೀನಾಗಿ. ಸ್ನ್ಯಾಕ್ ಎಲ್ಲ ಸಿಗುತ್ತೆ ಇಲ್ಲಿ, ಚೆನ್ನಾಗಿದೆ. ಏನೇನೋ ಇಟ್ಟಿದ್ದಾರೆ ಡಿಫ್ರೆಂಟಾಗಿ. ಏನಿದು? ಹೌ ಟು ಯೂಸ್. ಓಕೆ, ಬಾತ್ ಬ್ರಷ್ ಇದು. ಇದು ನೋಡಿ ಬಾತ್ ಬ್ರಷು, ಮತ್ತು ಇದು ಭತ್ತದ ತೋರಣ ಎಲ್ಲ ಇಟ್ಟಿದ್ದಾರೆ. ಪುಟ್ಟ ಲಕ್ಷ್ಮಿ ಇಟ್ಟಿದ್ದಾರೆ, ಬುದ್ಧ ಇದ್ದಾರೆ. ಸೊ ಹಬ್ಬಕ್ಕೆ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ನೀವು ಬರ್ಬೋದು ಇಲ್ಲಿ. ಇದು ಜರ್ಮನ್ ಸಿಲ್ವರ್ ಅಲ್ವಾ? ಜರ್ಮನ್ ಸಿಲ್ವರ್ ಲಕ್ಷ್ಮಿ ಇದ್ದಾರೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಹುಲ್ಲಿಂದ ಮಾಡಿರೋದು, ಹ್ಯಾಂಡ್ ಮೇಡ್ ಪುಟ್ಟ ಗಣೇಶ ಇದೆ. ಎಷ್ಟು ಕ್ಯೂಟಾಗಿದೆ ಅಲ್ಲ. ಏನೇನೋ ಇಟ್ಟಿದ್ದಾರೆ, ಸ್ನ್ಯಾಕ್ಸ್ ಎಲ್ಲ, ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಗೈಸ್, ಚೆನ್ನಾಗಿದೆ. ಯಾರಾದರೂ ಬುಕ್ಸ್ ಓದೋರು ತುಂಬ ಡಿಫ್ರೆಂಟ್ಸ್ ಎಲ್ಲ ಇದೆ. ಮನೇಲಿ ಮಕ್ಳಿಗೂ ಸಿಗುತ್ತೆ, ನೀವು ಯಾರಾದರೂ ಓದೋರಿದ್ರೆ ಆ ಥರದ್ದು ಸಿಗುತ್ತೆ. ಗಾದೆಗಳಂತೆ, ಒಗಟುಗಳಂತೆ, ಕುಕ್ಕಿಂಗ್ದು, ಸಾಂಗ್ಸ್ದು ಎಲ್ಲ ಇದೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. ಫ್ರಿಡ್ಜಿಗೆ ಅಂಟಿಸೋದು ಕಣೋ, ರಿಯಲ್ ಆಗಿರೋದು ಪ್ಲ್ಯಾಂಟ್. ಎಷ್ಟು ಚೆನ್ನಾಗಿದೆ, ಗಮ್ಮಂತ ಇದೆ ಇಲ್ಲಿ.
ಏನೋ ಇಟ್ಟಿದ್ದಾರೆ. ಇದೇನಿದು ಆಂಟಿ? ಹೂವಾದ ಇದು ಮಣ್ಣಿಗೆ ಹಾಕೋದು ಬೆಳೆಯೋದಾ? ಓಕೆ. ಈ ಫ್ಲವರ್ದಾ? ಯಾರಾದರೂ ಹೆಣ್ಮಕ್ಳು ಶಾಪಿಂಗ್ ಮಾಡೋರಿದ್ರೆ ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ಆದಿತ್ಯ ಅದ್ವೈತ್ ಅಂತ 5ನೇ ಕ್ಲಾಸ್ ಓದ್ತಾ ಇದ್ದಾರೆ. ಕಂಫರ್ಟರ್. ಓಕೆ ಓಕೆ, ಕಂಫರ್ಟರ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ. 2 ಸೈಡ್ ಕಂಫರ್ಟರಾ? यस 2 in 1 आएगा मैम. ये मलमल कॉटन में आएगा. ओके. रिवर्सेबल, इस तरफ दोनों साइड यूज कर सकते आप हैं. चाहो तो बेड के ऊपर भी डाल सकते हो, ओढ़ भी सकते हो, क्योंकि वेदर अकॉर्डिंग के लिए हम जैसे कॉटन बेडशीट जैसे आप यूज़ करते हैं ये उससे भी अच्छा है. हम लोग अभी वेदर के अकॉर्डिंग यूज़ करते हैं ना, ये वही है. ये मलमल कॉटन में आएगा. ओके. मशीन मेड, हैंड वेश, वॉशेबल भी है अच्छा है क्वालिटी. और 2 in 1 है. 2 in 1. ಸೊ ಇಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಬಜೆಟ್ ಫ್ರೆಂಡ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಮ್ಯಾನ್ ಮೇಡ್. ಇಲ್ಲಿ ಒಬ್ರು ಪ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸೂಪರ್ ಆಗಿರುವಂಥ ಕಾಟನ್ ಸ್ಯಾರಿಗಳಿದೆ. ಚೆಕ್ಸ್ ವಾವ್, ಇದು ಚೆನ್ನಾಗಿದೆ ಅಲ್ಲ? ಏನಿದೆ ಪ್ರೈಸು? 2200. ಸೊ ಗೈಸ್ ಇಲ್ಲಿ ಡಿಫ್ರೆಂಟ್ ಸ್ಟೈಲ್ ಕ್ಲಾತ್ಸ್ ಇದೆ, ಔಟ್ಫಿಟ್ಸ್ ಎಲ್ಲ ಚೆನ್ನಾಗಿದೆ. ನಾನಂತೂ ಏನೂ ಬೈ ಮಾಡ್ತಾ ಇಲ್ಲ, ಬಿಕಾಸ್ ಚಿಕ್ಕಪೇಟೆಗೆ ಹೋಗಬೇಕು. ಚಿಕ್ಕೀಸ್ ಎಲ್ಲ ಇದೆ ಇಲ್ಲಿ. ಭರತ್ ಚಿಕ್ಕಿ ಅಂತೆ. ಯಾರು ಭರತ್, ಅವ್ರ ಚಿಕ್ಕಿ ಅಲ್ಲ, ತಿಂಡಿ ನೇಮ್ ಚಿಕ್ಕಿ ಅಂತ. ಇಲ್ಲಿ ನೋಡಿ ವುಡನ್ ಬ್ಯಾಂಗಲ್ ಎಲ್ಲ ಇದೆ. ಇದು ಚಾಪೆ ಅಲ್ವಾ? ಓಕೆ, ತೋರಿಸಿ ಒಂದು ಸ್ವಲ್ಪ. ಚೆನ್ನಾಗಿದೆ ಕಲರು, ಡಿಸೈನ್ ಎಲ್ಲ. ತ್ರೀ ಫೋಲ್ಡ್ ಇದು, ಇದ್ರ ಮೇಲೆ ಹಾಕಿ ಗೈಸ್. ಚೆನ್ನಾಗಿದೆ ನಿಜ. ಇದನ್ನು ಬ್ಯಾಗ್ ಡ್ರಾಪ್ ಆಗಿ ಯೂಸ್ ಮಾಡ್ಬೋದು. ಈಗ ಕೆಲವರು ಕೇಳ್ತಾರೆ ಇಲ್ಲಿ, ಅದರಿಂದ ನಾವು ತಂದು ಶೋ ಮಾಡ್ತಾ ಇದ್ದೀವಿ. ಹಳೆ ಕಾಲದ್ದು ಗೇಮಿಂಗ್ದು ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡ್ತೀವಿ. ಹೌದಾ? ಚೆನ್ನಾಗಿದೆ ಕಣ. ಅವಾಗ ಅದರಿಂದ ನಾವು ಪ್ರತಿಯೊಂದು ಹಳೆಯದು ಏನಿದೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. 200. ಚೆನ್ನಾಗಿದೆ. ಅಳಗುಳಿ ಮನೆ ಆಟ ಅವಾಗಿಂದು 90s ಕಿಡ್ಸ್ಗೆ ಗೊತ್ತಿರುತ್ತೆ ಗೈಸ್ ಇದೆಲ್ಲ. ಹೌದು. ಯಾರಾದರೂ ಮಿಸ್ ಮಾಡ್ಕೊತಾ ಇರ್ತಾರೆ, ಇದನ್ನೆಲ್ಲ ನೋಡಿದ್ರೆ ನೆನಪಾಗುತ್ತೆ. ಪಿಕಾಕ್. ಎಲ್ಲರೂ ಪಿಕಾಕ್ ಕಂಡೀರ? ಗೈಸ್ ಮಳೆ ಸ್ಟಾರ್ಟ್ ಆಯಿತು. ಟೈಮ್ ಈಗ 1 o'clock ಆಗಿದೆ. ನಾವಿನ್ನೂ ಫುಲ್ಲು ಲಾಲ್ಬಾಗಲ್ಲೇ ಇದ್ದೀವಿ. ಚಿಕ್ಕಪೇಟೆಗೆ ಹೋಗೋದು ಯಾವಾಗ, ಶಾಪಿಂಗ್ ಮಾಡೋದು ಯಾವಾಗ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಮೇ ಬಿ ಇದು ವುಡ್ಡಲ್ಲಿ ಮಾಡಿರ್ಬೋದು ಅಂತ. ಸೊ ಗೈಸ್ ಇದ್ರ ಒಳಗಡೆ ಇದು ಏನು ಹಾಕಿದ್ದಾರೆ, ಗ್ರೀನ್ ಮೆಸ್ಸು. ಇದ್ರ ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ. ಫ್ಲವರ್ ಶೋ ನೋಡೋಕ್ಕೆ ಬಿಡ್ತಾರೋ ಇಲ್ವೋ ಒಳಗಡೆ, ಅಲ್ಲೋ ಇದೆಯೋ ಇಲ್ವೋ ನೋಡೋಣ. Please throw litter only in the dustbins provided. Please use the correct bin. Dry waste bin for paper, packets or ice cream wrappers and wet bins for food waste. Reject. ಇಲ್ಲಿ ಇನ್ನೊಂದು ಎಲಿಫೆಂಟ್ ಇದೆ ನೋಡಿ.
ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲದಕ್ಕಿಂತ ಇದೆ ಮೇನು, ಕ್ಯೂ ಇದೆ. ಮೇ ಬಿ ಇದು ಟೆಂಪಲ್ ಥರ ಇದೆ. ಏನು ಗೊತ್ತಾ ಪಾಪ, ಈ ಸ್ಕೂಲ್ ಮಕ್ಕಳು ಫೋಟೋಶೂಟ್ ಮಾಡಿಸ್ತಾ ಇದ್ರು. ಹೋಗ್ಬಿಟ್ಟು ನಾವು ವಿಡಿಯೋ ಮಾಡೋಕ್ಕಂತ ಹೋಗಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಫೋಟೋಶೂಟ್ ಅಂತಲೇ ಗೊತ್ತಿಲ್ಲ, ಜನ ಏನೋ ಇಲ್ಲಿ ನೋಡ್ತಾ ಇದ್ದಾರೆ ಅಂತ ಹೋಗಿ ನಿಂತಿದ್ದೀವಿ. ಇಲ್ಲಿ ತನಕ ಒಂಥರ ಆಯಿತು, ಇನ್ಮೇಲೆ ಇನ್ನೊಂದು ಥರ ಇರುತ್ತೆ. ಇದೆ ಡಿಫ್ರೆಂಟ್. ಮೇನ್ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿಂದ ಮಾತ್ರ ಜನ ಸಾಗರ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಸಖತ್ತಾಗಿದೆ. ಗೊಮ್ಮಟೇಶ್ವರ ಇದೆ ಅಲ್ವಾ, ಅದ್ರ ಬ್ಯಾಕ್ ಸೈಡ್ ಇದು. ಸೊ ಫೈನಲಿ ಇವಾಗ ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಹೊರಗಡೆ ಬಂದರೆ ಫುಲ್ಲು ಮಳೆ ಬರ್ತಾ ಇದೆ ಗೈಸ್. ಏನು ಮಾಡ್ತೀವಿ, ಫುಲ್ಲು ನೆಂದೋಗ್ತೀವಿ. ಇನ್ನು ಚಿಕ್ಕಪೇಟೆಗೆ ಹೋಗಿ ಲಾಲ್ಬಾಗಲ್ಲೇ ಯಾವ ಸ್ಟೇ ಆಗೋಯ್ತು. ಏನು ಮಾಡೋದು, ಹೆಂಗೆ ಶಾಪ್ ಮಾಡೋದು? ಎಷ್ಟು ಸಕ್ಕತ್ತಾಗಿದೆ ಅಂದರೆ ವೆದರು. ಇಷ್ಟು ದಿವಸ ಬಿಸಿಲಿದ್ದು ಇದು ಇವತ್ತು ಮಳೆ ಬರ್ತಾ ಇರೋದಕ್ಕೆ ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಅಲ್ಲಿ ನೋಡಿ, ನಾವು ಹೋಗ್ತಾ ಇರೋ ದಾರಿ ನೋಡಿ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಮಸ್ತಾಗಿದೆ. ಎಲ್ಲೋ ಚಿಕ್ಕಮಂಗ್ಳೂರಲ್ಲಿ ಇದ್ದಂಗೆ ಫೀಲ್ ಆಗ್ತಾ ಇದೆ, ಬಟ್ ನಾಟ್. ಚೆನ್ನಾಗಿದೆ. ಫುಲ್ಲು ಮಳೆ ಬರ್ತಾ ಇದೆ, ಹನಿ ಹನಿ. ಪಕ್ಕದಲ್ಲೇ ಕೆರೆ ಇದೆ, ಆವಾಗಲೇ ನೋಡಿದ್ದಷ್ಟೇ. ಸಾಕು ಹೋಗೋಣ ಅಂತ. ಚೆನ್ನಾಗಿದೆ. ನೆನೆದೋಗ್ಬಿಟ್ಟಿದ್ದೀವಿ ಅರ್ಧಕ್ಕರ್ಧ. 50% ಆಗೋಯ್ತು ಹಬ್ಬ. ಇನ್ನು ಮನೆಗೆ ಹೋಗಿ ಜ್ವರ ಗಿರ ಬಂದರೆ ಏನು ಮಾಡೋದು? ಫುಲ್ಲು ಹಬ್ಬ ಫಂಕ್ಷನು, ಅದೇನೋ ಬರ್ತ್ಡೇ ಆಗಸ್ಟ್. ಇನ್ನೊಂದೇನು ಗೊತ್ತಾ, ನನ್ನ ಬರ್ಡೇ ಆಗಸ್ಟಲ್ಲಿದೆ. ನನಗೆ ಅದೇ ಒಂದು ಫುಲ್ ಖುಷಿ. 13ನೇ ತಾರೀಕಿದೆ, ಎಲ್ಲರೂ ಬರ್ಡೇ ವಿಶ್ ಮಾಡಿ. ಈ ಮಂತಲ್ಲಿ ಫುಲ್ಲು ಹಬ್ಬಗಳಿದೆ. ಕೃಷ್ಣ ಜನ್ಮಾಷ್ಟಮಿ ಇದೆ, ಲಕ್ಷ್ಮೀ ಹಬ್ಬ ಇದೆ. ನಂಗೆ ಅದಂತೂ ಫುಲ್ ಖುಷಿ. ಸೊ ಬ್ಲೆಸ್ಡ್. ಸೊ ಈಗ ಫೈನಲ್ ಆಗಿ ಏನಂತಾರೆ ಇದನ್ನು, ಎಕ್ಸಿಟ್ ಗೇಟ್ಗೆ ಬಂದ್ವಿ. ಹೋಗ್ತಾ ಇದ್ದೀವಿ. ಹೋಗುವಾಗ ಫುಲ್ ಎನರ್ಜೆಟಿಕ್ ಆಗಿ, ಜೋಶಾಗಿ, ಹೈಪರ್ ಆ್ಯಕ್ಟಿವ್. ಮನೆಗೆ ಹೋದ್ರೆ ಫುಲ್ಲು ಹಶ್ವಾಗ್ತಾ ಇದೆ ಗೈಸ್. ಬೆಳಗ್ಗೆ ತಿಂಡಿ ಮಾಡಿಲ್ಲ, ಫ್ರೂಟ್ಸ್ ಕಟ್ ತಿಂದ್ವಿ. ಇಂಥ ಇದರಲ್ಲಿ ಒಂದು ಹೋಟೆಲ್ ಇಲ್ಲ ಊಟ ಮಾಡೋಕ್ಕೆ. ನಿಜ, ಇಲ್ಲಿ ಏನೂ ಇಲ್ಲ, ಒಂದು ಹೋಟೆಲ್ ಇಲ್ಲ, ಏನೂ ಇಲ್ಲ. ತಿಂಡಿನೇ ಮಾಡಿಲ್ಲ, ಫ್ರೂಟ್ ಕಟ್ ತಿಂದ್ವಿ. ಹಶ್ವಾಗ್ತಾ ಇದೆ. ಲಂಚ್ ಆದರೂ ಮಾಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಫುಲ್ಲು ನೆಂದಿದ್ದೀವಿ. ಇದೊಂದು ರೀಸನ್ ನಮಗೆ ಅಟ್ಲೀಸ್ಟ್ ಮಳೇಲಿ ನೆನೆಯೋಕ್ಕೆ ಅಲ್ವಾ. ನಮ್ಮ ಮಮ್ಮಿಗೆ ಬಾರಿ ಮಳೇಲಿ ನೆನೆಯೋಕ್ಕೆ ಬಿಡಲ್ಲ, ಯಾರು ಬಿಡ್ತಾರೆ? ಆಂಟಿ ಬರಬೇಕಿತ್ತು, ಇನ್ನೂ ಚೆನ್ನಾಗಿರ್ತಾ ಇತ್ತು. ನಿಜ, ತುಂಬ ಮಿಸ್ ಮಾಡಿಕೊಂಡೆ. ಆಂಟಿ ನೋಡ್ತಾ ಇರ್ತಾರೆ. ಸೊ ಈಗ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಮೆಟ್ರೋನಲ್ಲಿ ಬಂದ್ವಿ ಲಾಲ್ಬಾಗಿಂದ.
ಬಸ್ಸಲ್ಲಿ ಬಂದರೆ ಎಲ್ಲ ಲಾಂಗ್ ಆಗಿಬಿಡುತ್ತೆ. 2 ಬಸ್ ಚೇಂಜ್ ಮಾಡಬೇಕು ಅಂತ ಹೇಳಿ ಮೆಟ್ರೋನಲ್ಲಿ ಬಂದ್ವಿ. ಈಗ ಫಸ್ಟ್ ಟೈಮ್ ಮೆಟ್ರೋಲ್ ಬಂದಿದ್ದೀನಿ ನಾನು, ಫಸ್ಟ್ ಟೈಮ್. ಏನಂದರೆ ಏನೋ ಗೊತ್ತಿಲ್ಲ, ಇವಾಗ ಬಂದಿದ್ದೀನಿ. ಸೊ ಈಗ ಹೊರಡ್ತಾ ಇದ್ದೀವಿ.